ಭಾಳ ಸುದೀರ್ಘವಾಗಿ ಹೇಳಿದ್ರಿ ತಾವು. ನಮಗೇನು ಬರುತ್ತೆ ಅದನ್ನು ಮಾತ್ರ ನಾವು ತಗೋಬೇಕು. ಸರ್ಕಾರ ಏನು ಪಕ್ಷ ಏನು ವಹಿಸುತ್ತೆ ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಮಾತಿನ ಸಂದರ್ಭದಲ್ಲಿ, ಪಕ್ಷ ಭಾಳ ಸ್ಮೂತ್ ನಡೀತಾ ಇದೆ, ಸರ್ಕಾರ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ, ಈ ಸಂದರ್ಭದಲ್ಲಿ ಈ ರೀತಿ ಮಾತಾಡಬಾರ್ದು. ಎಸ್, ಒಪ್ಕೊಳ್ಳೋಣ. ಎಷ್ಟರ ಮಟ್ಟಿಗೆ ಪಕ್ಷ ಕಾರ್ಯನಿರ್ವಹಿಸ್ತಾ ಇದೆ, ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ, ಅದ್ರ ಬಗ್ಗೆ ನಾನು ನಂತರ ಮಾತಾಡ್ತೀನಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ನಾಯಕರಾಗಿರುವಂಥ ಇಂಥ ಸಂದರ್ಭದಲ್ಲಿ ನೋಡಿ, ಎಂಥ ಒಂದು ಸಂಕಷ್ಟದ ಸಮಯದಲ್ಲಿ, ಎಂಥ ಒಂದು ಸಂಕೀರ್ಣವಾದಂಥ ಸಮಯದಲ್ಲಿ ತಾವು ನಾಯಕರಾಗಿರುವಂಥದ್ದು. ಕಾಂಗ್ರೆಸ್ ಇತಿಹಾಸದಲ್ಲಿ ಆಲ್ ಟೈಮ್ ಲೋ, ಇಂಥ ಸಂದರ್ಭದಲ್ಲಿ ನಿಮಗೆ ಸಿಕ್ಕಿರುವಂಥ ಒಂದು ಪಟ್ಟ ದೊಡ್ಡ ಅಗ್ನಿ ಪರೀಕ್ಷೆ ಇದು ಅಂತ ನೋಡಿ. ಇಂಥ ಸಂದರ್ಭಗಳು ಬರ್ತವೆ. ಇಂಥ ಸಂದರ್ಭಗಳು ಬಂದ ತಕ್ಷಣವೇ ನಾವು ನಿರಾಶೆ ಆಗ್ತಕ್ಕಂಥದ್ದು, ಹಿಂದೇಟು ಹಾಕ್ತಕ್ಕಂಥದ್ದು, ಫ್ರಸ್ಟ್ರೇಟ್ ಆದಂಥ ಜನರಿಗೆ ನಾವು ಇನ್ನೂ ಅವರ ನೈತಿಕ ಬಲ ಕುಗ್ಗತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಬಾರ್ದು. ಅವರಿಗೆ ನೈತಿಕ ಬಲ ಬರಬೇಕು. ಫ್ರಸ್ಟ್ರೇಟ್ ಆಗಿ ಇವತ್ತು ಯಾರು ಮನೆಯೊಳಗೆ ಕೂತಿದ್ದಾರೋ ಅವರಿಗೂ ಹೊರಗೆ ತಂದು ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬರ್ತಕ್ಕಂಥ ಸಂಕಲ್ಪವನ್ನು ಯಾಕೆ ಮಾಡಬೇಕು ಅಂದರೆ, ನೀವು ನಂಬಿದಂಥ ಕೆಲವು ವಿಚಾರಗಳು ಅದು ಅನುಷ್ಠಾನಕ್ಕೆ ತರಕ್ಕೆ ಅವಕಾಶ ಆಗ್ತದೆ. ಅದಕ್ಕಾಗಿ ಆ ಪಕ್ಷಕ್ಕೆ ಬಲಪಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು. ಯಾರು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ, ಆದರೆ ನಾವ್ಯಾಕೆ ಮಾಡಬೇಕು ಅಂದರೆ ಇದಕ್ಕಾಗಿ ಮಾಡಬೇಕು. ಈ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು, ಈ ಪಕ್ಷ ಬಹಳ ಮುಖ್ಯ, ಅದಕ್ಕೆ ನಾವೆಲ್ಲರೂ ಧೈರ್ಯ ತುಂಬಬೇಕು. ಫೈನ್. ಯಾಕೆ ಪಕ್ಷಕ್ಕೆ ಇಂಥ ಹೀನಾಯ ಸ್ಥಿತಿ ಯಾಕೆ ಬಂತು? ನಾನು ಕೆಲವು ಸಲ ಹಿಂಗಾಗ್ತದೆ, ಸೋಲು ಗೆಲು. ಪ್ರಜಾಪ್ರಭುತ್ವ ಅಂದ್ರೇನು? ಏನನ್ನು ಪ್ರತಿ ಸಲ 100ಕ್ಕೆ 100 ನಾವು ಗೆಲ್ತೇವ, ಅಥವಾ ಪ್ರತಿ ಸಲ ಇದೇ ರೀತಿ ಆಕಸ್ಮಿಕವಾಗಿ ಈ ಸಲ ಈ ಪರಿಸ್ಥಿತಿ ನಾವು ಬಂದಿದೆ. ಇದೇ ಪರಿಸ್ಥಿತಿ ಬಿಜೆಪಿದವ್ರಿಗೆ ಬಂದಿತ್ತು. ಎರಡಿದ್ರು, ಆಕಳ ಕರ ಇದ್ದಂಗೆ ಇಬ್ಬರೇ. ಆದರೆ ಆ ಬಿಜೆಪಿದವ್ರು ಎಂದು ಧೈರ್ಯ ಬಿಟ್ಟಿಲ್ಲ. ಅವರು ಪ್ರಯತ್ನ ಮಾಡಿಕೊಂಡು ಜನತಾ ಪಾರ್ಟಿದಾಗ ಬಂದ್ಬಿಟ್ರು, ಅಲ್ಲಿಂದ ಪಕ್ಷ ಕಡ್ದು, ಅಲ್ಲಿಂದ ಪುನಃ ಕೊಯ್ಲೇಷನ್ ಗೌರ್ಮೆಂಟ್ ಮಾಡಿಕೊಂಡ್ರು, NDA ಮಾಡಿಕೊಂಡ್ರು. ಈಗ 10 ವರ್ಷದ ನಂತರ ಪುನಃ ಅವರ ಅಧಿಕಾರಕ್ಕೆ ತನ್ನ ಸ್ವಂತ ಶಕ್ತಿ ಮೇಲೆ ಬಂದಿದ್ದಾರೆ. ಯಾಕೆ? ನಿಮ್ಮ ಆತ್ಮಬಲ ಸರಿ ಇರಬೇಕು, ಒಕ್ಕಟ್ಟಾಗಿ ಹೋಗಬೇಕು. ಮನುಷ್ಯನಿಗೆ, ಕಾರ್ಯಕರ್ತರಿಗೆ, ಮುಖಂಡರಿಗೆ ಒಂದು ಕಮಿಟ್ಮೆಂಟ್ ಇರಬೇಕು. ಅರೆ, ಈ ಪಕ್ಷದಿಂದ ನಾನು ಬಂದಿದ್ದೇನೆ, ಈ ಪಕ್ಷ ಉಳಿಸ್ಬೇಕು, ಈ ಪಕ್ಷ ಬೆಳೆಸಬೇಕು. ಯಾಕಂತಂದ್ರೆ ಈ ಪಕ್ಷದಿಂದಲೇ ನಾವೆಲ್ಲರೂ ಇದ್ದೇವೆ ಅನ್ನತಕ್ಕಂಥ. ಈ ಬಾರಿಯ ಚುನಾವಣೆಯಲ್ಲಿ ಹಾಗಾದ್ರೆ ಅಂತ ಒಂದು ಒಗ್ಗಟ್ಟು, ಅಂತ ಒಂದು ಕಮಿಟ್ಮೆಂಟು, ಅಂತ ಒಂದು ನಾಯಕತ್ವ ಇರಲಿಲ್ಲ ಅಂತನಾ ತಾವು ಹೇಳೋದು? ಕಾಂಗ್ರೆಸ್ ಹಂಗಲ್ಲ, ನೀವು ಅದಕ್ಕೆ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡಿ, ಅಥವಾ ಅದನ್ನ ರಾಂಗ್ ಮೆಸೇಜು ಜನರಿಗೆ ಹೋಗೋದು ಬೇಡ. ಈ ಸಾರಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಏನು ಅಪಪ್ರಚಾರದ ಅಬ್ಬರ ಪ್ರಚಾರ ಇತ್ತು ನಮ್ಮ ವಿರುದ್ಧ. ಈಗ ಕೆಲವು ಮಾರ್ಕೆಟ್ಸ್ನಲ್ಲಿ ಕೆಲವು ಕಮಾಡಿಟಿಗಳಿರ್ತವೆ, ವಸ್ತುಗಳಿರ್ತವೆ, ಅವು ಸರಿಯಾಗಿ ರೀತಿಯಿಂದ ಯಾರು ಅದಕ್ಕೆ ಮಾರ್ಕೆಟ್ನೂ ಇರೋದಿಲ್ಲ, ಜನ ಕನ್ಸ್ಯೂಮರ್ಸು ಇರೋಲ್ಲ, ಪರ್ಚೇಸು ಮಾಡಲ್ಲ. ಆದ್ರೆ ಮಾರ್ಕೆಟಿಂಗ್ ಚೆನ್ನಾಗಿರ್ತದೆ. ಕೆಲವು ಜನರು ನೀವು ನೋಡಿರ್ಬೋದು, ಒಂದು ಪ್ರಾಡಕ್ಟ್ ತಂದು ಮನೆಗೆ ಬಹಳಷ್ಟು ಜನ ನೋಡ್ರಿ ಇದು ಬಹಳ ಚೆನ್ನಾಗಿದೆ, ಇದು ಒಳ್ಳೆ ರೀತಿಯಿಂದ, ಈವನ್ ಬಟ್ಟೆ ಒಗ್ಯಾಕಿದ್ರು ಡಿಟರ್ಜೆಂಟ್ ಸೋಪ್ಗಳು ತೊಗೊಂಡು ಬರ್ತಾರೆ, ಬೇರೆ ಬೇರೆ ಇದಕ್ಕೆ ತೊಗೊಂಡು ಯಾಕೆ ಬರ್ತಾರೆ ಅಂದ್ರೆ ಮನೆಗೆ ತಿರುಗಿ ತಮ್ಮ ಪ್ರಾಡಕ್ಟ್ದು ಅವರು ಪ್ರಚಾರ ಮಾಡ್ತಾರೆ. ಅದು ಒಳ್ಳೇದೋ ಕೆಟ್ಟದು, ಹೊಸ ಪ್ರಾಡಕ್ಟ್ ಇದ್ರೆ ಪ್ರಚಾರ. ಹಾಗೆ ಬಿಜೆಪಿಯವರು ಒಂದು ಅವರ ತತ್ವ ನನ್ನ ದೃಷ್ಟಿಯಲ್ಲಿ, ಸಮಾಜದ ಹಿತದೃಷ್ಟಿಯಿಂದ ಸರಿ ಇರದೇ ಇದ್ರು ಕೂಡ ಅವರು ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿ ಮಾರ್ಕೆಟಿಂಗ್ ಮಾಡಿದ್ರು. ಮತ್ತು ನಾವೇನು ಒಳ್ಳೆ ಕೆಲಸಗಳು UPA 1 and 2ದಾಗ ಜನಪರ ಮಾಡಿದ್ದೇವೆ. ಅದು ರೈಟ್ ಟು ಎಜುಕೇಶನ್ ಇರ್ಬೋದು, ಮನ್ರೇಗಾ ಇರ್ಬೋದು, ಫುಡ್ ಸೆಕ್ಯೂರಿಟಿ ಇರ್ಬೋದು, ರೈತರ ಸಾಲ ಮನ್ನಾ ಮಾಡಿದಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಸಾಕಷ್ಟು ಕೆಲಸಗಳು, ಅಥವಾ ನರಮ್ ಯೋಜನೆಯಲ್ಲಿ ಕೊಟ್ಟಂತ ಸಹಾಯ ಇರ್ಬೋದು, ಅದೇ ರೀತಿಯಾಗಿ ನ್ಯಾಷನಲ್ ರೂರಲ್ ಹೆಲ್ತ್ ಯೋಜನೆಗಳಿರ್ಬೋದು, ಎಲ್ಲ ಇರ್ಬೋದು. ಆದರೆ
ನಮ್ಮ ಮಾರ್ಕೆಟಿಂಗ್ ಸರಿ ಆಗ್ಲಿಲ್ಲ. Yes. ನಾವೇನ್ ತಿಳಿದೇವೆ ನಮ್ಮ ಪ್ರಾಡಕ್ಟ್ ಬಹಳ ಚೆನ್ನಾಗಿದೆ, ಸಹಜವಾಗಿ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಈ ಯಾರು ಉತ್ತಮವಾದಂತ ಗುಣಮಟ್ಟದ ವಸ್ತುನೂ ಇರಲಿಲ್ಲ, ಕಮೋಡಿಟಿನೂ ಇರಲಿಲ್ಲ, ಮತ್ತು ಉತ್ತಮವಾದಂತ ಒಂದು ಅದರಲ್ಲಿ ಗುಣನೂ ಇರಲಿಲ್ಲ, ಕ್ವಾಲಿಟಿನೂ ಇರಲಿಲ್ಲ. ಆದರೆ ಅವರು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ಕೊಂಡ್ರು. ಚೆನ್ನಾಗಂದ್ರೆ ಒಂದು ವ್ಯಕ್ತಿ ಹೆಸರಿಂದ ಮಾಡ್ಕೊಂಡು ಅಲ್ಲ, ತಾವು ನೇರವಾಗಿ ಹೇಳ್ಬಿಡಿ ಏನು ಅಂತಂದ್ರೆ ಈ ಇಂಥ ಗುಣಗಳು ಯಾವುದೂ ಕೂಡ ಇರಲೇ ಇಲ್ಲ, ಅದು ಒಳ್ಳೆ ವಸ್ತುನೂ ಅಲ್ಲ, ಬರೀ ಮಾರ್ಕೆಟಿಂಗ್ ಇಂದ ಮಾತ್ರ ಬಿಜೆಪಿ ಅವರು ಗೆದ್ರು ಅಂತ. ಮಾರ್ಕೆಟಿಂಗ್ ಅಂದ್ರೆ ಇದೆ. ಈಗ ಅವ್ರ ಬಳಿ ವಿಶೇಷವಾಗೇನು ಅವ್ರ ಬಳಿ ಇರ್ತಕ್ಕಂಥದ್ದು ನೋಡಿ, ಒಂದ್ ಸಾರಿ ಮೋದಿ ಕೊಡಿ. ಮೋದಿ ಏನು ಪಾರ್ಟಿನ? ಮೋದಿ ಪ್ರಧಾನಮಂತ್ರಿಗಳಾಗಿದ್ದಾರೆ, ಆಲ್ ರೈಟ್, ನಮ್ಮ ದೇಶದ ಪ್ರಧಾನಮಂತ್ರಿಗಳು. ನಾವೆಲ್ಲರೂ ಕೂಡ ಜನರ ವತಿಯಿಂದ ಆರಿಸಿ ಬಂದಂಥ ಒಬ್ಬ ನಾಯಕನಿಗೆ ಮರ್ಯಾದೆ ಕೊಡಬೇಕು, ಎಲ್ಲರೂ ಕೂಡ ಕೊಡೋಣ ದೇಶ ದೃಷ್ಟಿಯಿಂದ. ಆದರೆ ಯಾವುದೇ ಒಂದು ರಾಂಗ್ ಫಿಲಾಸಫಿ ಸಮಾಜದಲ್ಲಿ ನೀವು ಪೆನಿಟ್ರೇಟ್ ಮಾಡಿದ್ರೆ ಅದು ಏನಾಗ್ತದೆ ಅಂತಂದ್ರೆ, ಆ ರೀತಿಯಾದಂಥ ಮನಸ್ಸುಗಳು ಸಮಾಜದಲ್ಲಿ ತಯಾರಾದರೆ ನಾಳೆ ಸಮಾಜಕ್ಕೆ ದೊಡ್ಡ ತೊಂದರೆ, ರಾಷ್ಟ್ರಕ್ಕೂ ತೊಂದರೆ. ಯಾಕಂದ್ರೆ ಒಡಕಿನ ಧ್ವನಿ, ಒಡಕಿನ ಸಮಾಜ, ಇದರಿಂದ ನಮಗೆ ದೇಶ ಕಟ್ಟಕ್ಕಾಗೋದಿಲ್ಲ. ಅದಕ್ಕಾಗಿ ಕೆಲವು ಸಲ ಅವರು ಈಗ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂದರು. ಏಕ್ ಭಾರತ್ಗೋಸ್ಕರನೇ ಮಹಾತ್ಮ ಗಾಂಧೀಜಿಯವರು ತನ್ನ ಪ್ರಾಣ ಕೊಟ್ಟಿದ್ದು, ಏಕ್ ಭಾರತ್ಗೋಸ್ಕರನೇ ಇಂದಿರಾ ಗಾಂಧಿ ಅವರು ತನ್ನ ಪ್ರಾಣ ಕೊಟ್ಟಿದ್ದು, ಏಕ್ ಭಾರತ್ಗೋಸ್ಕರನೇ ರಾಜೀವ್ ಗಾಂಧಿ ಪ್ರಾಣ ಕೊಟ್ಟಿದ್ದು. ಅಂದ್ರೆ ಒಂದೇ ಭಾರತ ಇರಬೇಕು ಅಂತ ಹೇಳಿ. ಆಮೇಲೆ ಶ್ರೇಷ್ಠ ಭಾರತ್ ಮಾಡಕ್ಕೆ ಇವೆಲ್ಲ ಕಾನೂನುಗಳು ಇಂದಿರಾ ಗಾಂಧಿ ಅವರು 10 ಪಾಯಿಂಟ್ ಪ್ರೋಗ್ರಾಮ್. ಇವರು ಬಂದು ಏಕ ಭಾರತ್ ಶ್ರೇಷ್ಠ ಭಾರತ್ ಮಾಡುವಂತ ಅಗತ್ಯ ಇಲ್ಲ ಅಂತಿರ್ತಾವ, ಅದಿರೋದೇ ಹೆಂಗೆ ಅಂತ. ಅದ್ರಗೋಸ್ಕರ ನಮ್ಮ ಪಕ್ಷ ದುಡಿದು ಅದರಲ್ಲಿ ನಮ್ಮ ಎಷ್ಟೋ ಮುಖಂಡರು ತನ್ನ ಪ್ರಾಣನೇ ಕಳ್ಕೊಂಡಿದ್ದಾರೆ. ಅದ್ರ ಬೆಲೆ ಇಲ್ಲ ಇವತ್ತು. ಈಗ ಹೇಳ್ಕೊಳ್ಳಕ್ಕೆ ಬಹಳಷ್ಟು. ಬಟ್ ದುರ್ದೈವ ಏನಂದ್ರೆ, ಯಾವ್ಯಾವ ಕೆಲಸಕ್ಕಾಗಿ ನಮ್ಮ ಜನ, ನಮ್ಮ ಪಕ್ಷ, ನಮ್ಮ ನಾಯಕರು ದುಡಿದಿದ್ದಾರೋ ಅದರ ಬೆಲೆ ಈಗಿನ ಪೀಳಿಗೆಗೆ ಗೊತ್ತಾಗಿಲ್ಲ, ಅಥವಾ ಆ ಪೀಳಿಗೆಗೆ ಗೊತ್ತು ಮಾಡತಕ್ಕಂಥ ಕೆಲಸದಲ್ಲಿ ನಾವು ವಿಫಲರಾಗಿದ್ದೇವೇನೋ ಅಂತ ನನಗನ್ನಿಸ್ತು. ಒಂದು ಬಹಳ ಸೀರಿಯಸ್ ಆದಂಥ ಒಂದು ಪಾಯಿಂಟ್ ಹೇಳಿದ್ರಿ ತಾವು. ನಾನು ಇದ್ರ ಬಗ್ಗೆ ಪ್ರಶ್ನೆ ಕೇಳಲೇಬೇಕು. ತಾವು ಹೇಳಿದ್ರಿ ಈ ರೀತಿಯ ವ್ಯಕ್ತಿತ್ವಗಳು ಬೆಳೆಯುವಂಥದ್ದು ಇದೆಯಲ್ಲ, ದೇಶಕ್ಕೆ ಅಪಾಯ, ಒಡಕಿನ ದನಿ ಇದು, ಇಂಥ ಒಂದು ಮನೋಭಾವನೆ ಇರುವಂಥವ್ರು ಬೆಳಿಬಾರ್ದು ಅನ್ನುವಂಥದ್ದು ನೇರವಾಗಿ ಹೇಳ್ತಾ ಇದ್ದೀರಿ ತಾವು. ಮೋದಿ ಅಂಥವರು ದೇಶದಲ್ಲಿ ಹೆಚ್ಚೆಚ್ಚು ಬೆಳೆದರೆ ದೇಶದ ಅಖಂಡತೆ ಮತ್ತು ಸಾರ್ವಭೌಮತೆಗೆ ತೊಂದರೆ ಇದೆ, ಅಪಾಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ ತಾವು. ನೋಡಿ, ನೀವು ಪುನಃ ಅದನ್ನು ದೃಢೀಕರಿಸಿ ತಪ್ಪು ತಿಳುವಳಿಕೆ ಆಗಬಾರ್ದು. ನಾನು ಹೇಳೋದು ಫಿಲಾಸಫಿ ಒಂದು. ಆ ಫಿಲಾಸಫಿ ಈಗೇನು RSS ದವ್ರು ಪ್ಲೀಡ್ ಮಾಡ್ತಾರೋ, ಈಗ ಮೊನ್ನೆ ಪೂನಾದಲ್ಲಿ ಆಯಿತು ಘಟನೆ ಒಂದು. ಯಾಕಾಯಿತು? ಪೂನಾದಲ್ಲಿ ಒಂದು ಟೆಕ್ನೋಕ್ರಾಟ್ದು ಮರ್ಡರ್ ಆಯಿತು. ಯಾಕಾಯಿತು? ಯಾರು ಮಾಡಿದ್ರು? ಅಲ್ಲೇ ಹಿಡಿದಿದ್ದಾರಲ್ಲ. ಅಂದರೆ ನೀವು ಆ ಭಾವನೆ ಇಟ್ಟು ಇನ್ನೊಬ್ಬರನ್ನ ನೀವು ಒಂದು ಹೆದರಿಸ್ತಕ್ಕಂಥದ್ದು ಅಥವಾ ಒಂದು ಫಿಯರ್ ಕಾಂಪ್ಲೆಕ್ಸ್ ಕ್ರಿಯೇಟ್ ಮಾಡಿ ಆ ವಾತಾವರಣವನ್ನು ತಯಾರು ಮಾಡಿದ್ರೆ ಖಂಡಿತವಾಗಿ ನಮ್ಮ ರಾಜ್ಯ ಬಂತು, ಅದಕ್ಕೆ ನಾವೇನು ಮಾಡಿದ್ರು ನಡೀತದೆ ಅನ್ನತಕ್ಕಂಥ ಮನೋಭಾವನೆ ಆ ಪಕ್ಷದ ಕಾರ್ಯಕರ್ತರಲ್ಲಿ ಆಗಲಿ ಅಥವಾ ಆ ಫಿಲಾಸಫಿಯನ್ನು ಏನು ನಂಬಿದಾರೋ ಅವ್ರ ಬಳಿ ಬರಬಾರ್ದು. ದೇಶದ ಹಿತದೃಷ್ಟಿಯಿಂದ. ದೇಶ ಎಲ್ಲರಿಗೆ ಅಷ್ಟೇ, ನಮಗೂ ಪ್ರೀತಿ ಇದೆ, ಅವರಿಗೂ ಪ್ರೀತಿ ಇದೆ, ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅದಕ್ಕಿಂತ 10 ಪಟ್ಟು ನಮಗೂ ಇದೆ. ಅದಕ್ಕಾಗಿ ನಮಗ ಅದರ ಬಗ್ಗೆ ಯಾರು ಕಲಿಸ್ಬೇಕಾದಂಥದ್ದಿಲ್ಲ. ಅದಕ್ಕಾಗಿ ನಮ್ಮ ನಾಯಕರೆಲ್ಲರೂ ಕೂಡ ಇವತ್ತು ಬಲಿ ಕೊಟ್ಟಿದ್ದು. ಬೇಕಾದಷ್ಟು ಕೆಲಸ ಕಾರ್ಯಗಳಿತ್ತು. UPA 2 ಮಾಡಿದಂಥ ಕಾರ್ಯಗಳಿದೆಯಲ್ಲ, ಅದ್ಭುತವಾದಂಥ ಕಾರ್ಯಗಳು, ಸರಿಯಾಗಿ ಮಾರ್ಕೆಟಿಂಗ್ ಆಗಲಿಲ್ಲ ಅನ್ನುವಂಥದ್ದೊಂದು. ನನ್ನ ಪ್ರಕಾರ ಮೋದಿಯವರ ಜನಪ್ರಿಯತೆ ಜಾಸ್ತಿ ಆಗಲಿಕ್ಕೆ ಕಾಂಗ್ರೆಸ್ ನಾಯಕರೇ ಕಾರಣರಾಗ್ಬಿಟ್ರು. ಯಾವಾಗ ಏನ್ ಮಾತಾಡಬೇಕು ಚುನಾವಣೆಗಳಲ್ಲಿ ಅದನ್ನ ಆ ಸಂದರ್ಭಕ್ಕೆ ಅವರು ಮಾತಾಡ್ತಾರೆ, ನಾವು ಮಾತಾಡ್ತೇವೆ. ಅವರು ಸ್ವತಃನೇ ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ.